ನನ್ನ ಪ್ರಕಾರ ಇದು ಅಪ್ಡೇಟ್ ಮಾಡಿದರೆ ಸರಿ ಹೋಗಲ್ಲ, ಪ್ಲಗ್ನ ಚೇಂಜ್ ಮಾಡಬೇಕು. ಬಟ್ ಅವ್ರು ಪ್ಲಗ್ ಚೇಂಜ್ ಮಾಡೋದಕ್ಕೆ ರೆಡಿ ಇಲ್ಲ. ನಿಜವಾಗ್ಲೂ ಕನ್ನಡ ಕಲಿಬೇಕು ಅನ್ನೋ ಪ್ರೀತಿ ಇಟ್ಕೊಂಡು ಕಲಿತಾ ಇದ್ದಾರೆ ಅಂತಂದರೆ ಅವರಿಗೆ ನಾವೂ ಸಪೋರ್ಟ್ ಮಾಡ್ತೀವಿ, ಎಲ್ಲರೂ ಸಪೋರ್ಟ್ ಮಾಡೋಣ. ಇದರಲ್ಲಿ 3 ಪಿನ್ ಸೆನ್ಸರ್ ಪ್ಲಗ್ ಅಂತ ಒಂದಿರುತ್ತೆ. ಆಂಟಿ ಹೋಗ್ರಿ, ಇಲ್ಲಾಂದರೆ ಬಿಡ್ರಿ. ಯಾವ ಇವೆಲ್ಲ ಪೆಟ್ರೋಲ್ ಕೊಟ್ಟ ತಕ್ಷಣ ಸಬ್ಸ್ಕ್ರೈಬ್ ಆಗ್ತಾರೆ ಅಂತಂದರೆ ಎಲ್ಲರೂ ಪೆಟ್ರೋಲ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಬೋದು. ಹಿಂಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ಆಫ್ ಆಗಿಬಿಟ್ರೆ ಕ್ಲಚ್ ಹಿಡಿಲಿಲ್ಲ ಅಂದ್ರೆ ಅಷ್ಟೇ ಕತೆ. ಈ ಪ್ರಾಬ್ಲಮ್ ಎಲ್ಲ ಬೈಕಲ್ಲಿ ಇದೆಯಾ ಅಥವಾ ನನ್ನ ಬೈಕಲ್ಲೇ ಇದೆಯಾ ನನಗೆ ಗೊತ್ತಿಲ್ಲ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮತ್ತೆ KTM ಸರ್ವಿಸ್ ಸೆಂಟ್ರ್ ವಿಸಿಟ್ ಮಾಡ್ತಾ ಇದ್ದೀನಿ. ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಬೈಕಲ್ಲಿ, ಅದು ಕ್ಲಿಯರ್ ಆಗ್ತಾ ಇಲ್ಲ. ಅದೇನು ಇದೇ ಬೈಕಲ್ಲಿದೆನೋ ಅಥವಾ ಎಲ್ಲ ಬೈಕಲ್ಲೂ ಈ ಪ್ರಾಬ್ಲಮ್ಮು ಗೊತ್ತಿಲ್ಲ. ಇವತ್ತು ಮತ್ತೆ ರಾಜಾಜಿನಗರ್ ಸರ್ವಿಸ್ ಸೆಂಟ್ರಿಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಈ ಬೈಕಲ್ಲಿ ಮತ್ತೆ ನನಗೆ ಸೇಮ್ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಮೊದಲನೇದು, ಬೈಕ್ ಮೂವಿಂಗಲ್ಲಿ ಸಡನ್ನಾಗಿ ಆಫ್ ಆಗೋದು. ಹಾಗೆ ಇನ್ನೊಂದು, ಬ್ಯಾಕ್ ವೀಲ್ ಡಿಸ್ಕ್ ಬ್ರೇಕಲ್ಲಿ ತುಂಬಾ ಸೌಂಡ್ ಬರ್ತಾಯಿದೆ. ಫಸ್ಟ್ ಸರ್ವಿಸ್ ಮಾಡಿಸುವಾಗ ಅವ್ರಿಗೆ ಇದನ್ನೆಲ್ಲ ರೀಸನ್ಸ್ ಹೇಳಿದ್ದೆ, ಇದು ಪ್ರಾಬ್ಲಮ್ ಇದೆ ಈ ಗಾಡೀಲಿ, ರೆಕ್ಟಿಫೈ ಮಾಡಿಕೊಡಿ ಅಂತ. ಮಾಡಿಕೊಡ್ತೀವಿ ಅಂತ ಹೇಳಿದರು. ಈ ಬೈಕ್ ಸಡನ್ನಾಗಿ ಆಫ್ ಆಗೋದಕ್ಕೆ ಅವರು ಸುಮ್ಮನೆ ECU ಮಿಷಿನ್ನಲ್ಲಿ ಅಪ್ಡೇಟ್ ಮಾಡಿಕೊಟ್ಟಿದ್ರು ಅಷ್ಟೇ. ಅದನ್ನ ನನ್ನ ಪ್ರಕಾರ ಇದು ಅಪ್ಡೇಟ್ ಮಾಡಿದರೆ ಸರಿ ಹೋಗಲ್ಲ, ಪ್ಲಗ್ನ ಚೇಂಜ್ ಮಾಡಬೇಕು. ಬಟ್ ಅವ್ರು ಪ್ಲಗ್ ಚೇಂಜ್ ಮಾಡೋದಕ್ಕೆ ರೆಡಿ ಇಲ್ಲ. ಕೇಳಿದರೆ ಹೊಸ ಗಾಡೀಲಿ ಹಿಂಗೆಲ್ಲ ಆಗಲ್ಲ ಸರ್, ಪ್ರಾಬ್ಲಮ್ಸು ಮೈನರ್ ಅಪ್ಡೇಟ್ಸ್ ಇರುತ್ತೆ ಅಷ್ಟೇ, ಅಪ್ಡೇಟ್ಸ್ ಮಾಡಿದ್ರೆ ಇಶ್ಯೂ ಸರಿ ಹೋಗುತ್ತೆ ಅಂತ ಹೇಳಿ ಆ ECU ಮಿಷನಿಂದ ಅಪ್ಡೇಟ್ ಮಾಡಿಕೊಟ್ಟಿದ್ರು ಫಸ್ಟ್ ಸರ್ವಿಸ್ ಬಿಟ್ಟಾಗ. ಹಾಗೆ ಈ ಡಿಸ್ಕ್ ಬ್ರೇಕಿಗೆ ಅದು ಯಾವುದೋ ಆಯಿಲ್ ಹಾಕ್ಬಿಟ್ಟು ಒಂದು 100 ಕಿಲೋಮೀಟರ್ಸ್ ಓಡಿಸಿ ಸರ್, 2 ಪ್ರಾಬ್ಲಮ್ಸ್ ನಿಮಗೆ ಗೊತ್ತಾಗುತ್ತೆ, ಮತ್ತೆ ರಿಪೀಟ್ ಆದರೆ ಬನ್ನಿ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಮೈನಾಗಿ ಮೂವಿಂಗಲ್ಲಿ ಆಫ್ ಆಗುತ್ತೆ ಗಾಡಿ ಸಡನ್ನಾಗಿ. ಅವ್ರು ಕೇಳಿದ್ರೆ ಫಸ್ಟ್ ಗೇರ್ ನೀವು ಹಾಕ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಮಗ. ಬಟ್ ನನಗೆ ಮೂವಿಂಗಲ್ಲಿ ಸಡನ್ನಾಗಿ ಮೂವ್ ಆಗ್ಬೇಕಾದ್ರೆ ಆಫ್ ಆಗಿಬಿಡುತ್ತೆ. ಹಾಗೆ ಇನ್ನೊಂದು, ಇಲ್ಲಿ ಭಾಳ ಸೌಂಡ್ ಬರುತ್ತೆ. ಲಾಸ್ಟ್ ಟೈಮ್ ಫಸ್ಟ್ ಸರ್ವಿಸಿಗೆ ಬಿಟ್ಟಾಗ ಇಲ್ಲಿ ಅದೇನೋ ಆಯಿಲ್ ಹಾಕಿ ಕೊಟ್ಟರು, ಅವಾಗ ಒಂದು ಸ್ವಲ್ಪ ದಿನ ಆಯ್ತು, ಅದು ಸ್ವಲ್ಪ ದಿನ ಸೌಂಡ್ ಕಮ್ಮಿ ಆಯಿತು. ಬಟ್ ಇವಾಗ ಜಾಸ್ತಿನೇ ಸೌಂಡ್ ಬರ್ತಾಯಿದೆ ಇಲ್ಲಿ. ಇದನ್ನೊಂದು ಚೆಕ್ ಮಾಡಿಸ್ಬೇಕು. ಫಸ್ಟ್ ಸರ್ವಿಸ್ ಕೊಡುವಾಗ ಅವ್ರಿಗೆ ಹೇಳಿದಾಗ ಅವ್ರು ಇದನ್ನು ರೆಕ್ಟಿಫೈ ಮಾಡಿ ಕೊಟ್ಟಿದ್ರು. ಇಲ್ಲೊಂದು ಪ್ಲಗ್ ಬರುತ್ತೆ ECUದು, ಆ ಪ್ಲಗ್ನ ಅಪ್ಡೇಟ್ ಮಾಡಿ ಕೊಟ್ಟಿದ್ರು. ತೋರಿಸ್ತೀನಿ ತಡ್ರಿ ಆ ಪ್ಲಗ್ನ. ಈ ಪ್ಲಗ್ ಅನಿಸುತ್ತೆ, ಈ ಪ್ಲಗ್ಗು ಇವೆರಡರಲ್ಲಿ ಒಂದು ಪ್ಲಗ್ಗಲ್ಲಿ ಅವ್ರು ECU ಮಿಷನಿಂದ ಅಪ್ಡೇಟ್ ಮಾಡಿಕೊಡ್ತಾರೆ. ಅದರಲ್ಲೇನೋ 3 ಲೆವೆಲ್ಸ್ 4 ಲೆವೆಲ್ಸ್ ಆಫ್ ಅಪ್ಡೇಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅದು. ಬಟ್ ನನಗೆ ಸೇಮ್ ಪ್ರಾಬ್ಲಮ್ಸ್ ಮತ್ತೆ ರಿಪೀಟ್ ಆಗ್ತಾಯಿದೆ. ಅಥವಾ ಹಿಂಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ಆಫ್ ಆಗಿಬಿಟ್ರೆ ಕ್ಲಚ್ ಹಿಡಿಲಿಲ್ಲ ಅಂದ್ರೆ ಅಷ್ಟೇ ಕತೆ, ಗೋವಿಂದ. ಫೋನ್ ಮಾಡಿ ಹೇಳಿದ್ದೀನಿ ಅವರಿಗೆ, ಇದರಲ್ಲೇನೋ 4 ಲೆವೆಲ್ಸ್ ಆಫ್ ಅಪ್ಡೇಟ್ಸ್ ಇರುತ್ತಂತೆ, ಅದೇನೋ ECU ಮಿಷಿನಲ್ಲಿ. ಲಾಸ್ಟ್ ಟೈಮ್ ಅದು ಮಾಡಿದಾರೋ ಎಲ್ಲ ಗೊತ್ತಿಲ್ಲ, ಬಟ್ ಅಪ್ಡೇಟ್ ಮಾಡಿರ್ತಾರೆ, ಪೂರ್ತಿ ಎಲ್ಲನೂ ಚೆಕ್ ಮಾಡಿರಲ್ಲ. ಬನ್ನಿ ಇವತ್ತು ಕಂಪ್ಲೀಟಾಗಿ ಚೆಕ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಪ್ರಾಬ್ಲಮ್ ಎಲ್ಲ ಬೈಕಲ್ಲೂ ಇದೆಯಾ ಅಥವಾ ನನ್ನ ಬೈಕಲ್ಲೇ ಇದೆಯಾ ನನಗೆ ಗೊತ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ನಾನು ಸರ್ವಿಸಿಗೆ ಬಿಡೋಕೆ ಹೋದಾಗ ಸೇಮ್ ಪ್ರಾಬ್ಲಮ್ ಹಿಡ್ಕೊಂಡು ಇನ್ನೊಂದು ಹುಡುಗನೂ ಬಂದಿದ್ದ. ಅವನಿಗೂ ಸೇಮ್ ಪ್ರಾಬ್ಲಮ್, ಮೂವಿಂಗಲ್ಲಿ ಸಡನ್ನಾಗಿ ಆಫ್ ಆಗುತ್ತೆ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರು ಹೇಳೋದು ಈ ಕ್ಲಚ್ ರಿಲೀಸ್ ಮಾಡೋದ್ರಿಂದ ಆ ಥರ ಆಗುತ್ತೆ ಅಂತ. ನಾವು ಬೈಕ್ ಓಡಿಸಿರ್ತೀವಿ ಗುರು, ನಮಗೂ ಗೊತ್ತಿರುತ್ತೆ ಏನಕ್ಕೆ ಆಫ್ ಆಗುತ್ತೆ ಏನಕ್ಕೆ ಆಫ್ ಆಗಲ್ಲ ಅಂತ. ಮೇಜರ್ಲಿ ಅವರು ಪಾರ್ಟ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಡೋದಕ್ಕೆ ರೆಡಿ ಇರೋದಿಲ್ಲ, ಇದನ್ನೇ ಸರಿ ಮಾಡಿಸ್ಕೊಡೋದಕ್ಕೆ ನೋಡ್ತಾರೆ. ಇವಾಗೂ ಅವ್ರು ಅದನ್ನೇ ಹೇಳ್ತಾ ಇರೋದು, ಚೆಕ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಇದು ರಾಜಾಜಿನಗರ್ ಸರ್ವಿಸ್ ಸೆಂಟ್ರು. ಒಳಗಡೆ ರೆಕಾರ್ಡಿಂಗ್ ಅಲೋ ಇಲ್ಲ, ನಾವು ಒಳಗಡೆ ಹೋಗ್ಬೋದು. ಯಾವ ಪ್ಲಗಿಗೆ ಸಿಗಿಸಿದ್ರೆ ನೀವು? ಯಾವ ಪ್ಲಗಿಗೆ ಸಿಗಿಸಿದ್ರೆ? ಸಿಕ್ಸಿಲ್ಲ ಇನ್ನೂ? ಇದೇ ಪ್ಲಗ್ ಅವರು ಅಲ್ಲೇನಾಗ್ತದೆ ನೋಡ್ತೀವಿ, ಅಲ್ಲಿ ನಿಮಗೆ ಏನಾದರೂ ಗೊತ್ತಾಗ್ತದೆ ನಿನ್ಗೆ ಯಾಕೆ ಆಮೇಲೆ ಡಿಸ್ಪ್ಲೇ ಏನಾಗ್ತಿದೆ ಬ್ರೋ ಅಲ್ಲಿ?
ಅಲ್ಲಿ ಇದು ಬರ್ತಾ ಇರುತ್ತೆ, ಅದ್ರ ಯೂನಿಟ್ ಕನೆಕ್ಟ್ ಆಗಿರುತ್ತೆ, ಅದಕ್ಕೆ ಅಂತಾರೆ. ಇವರು ಈ ECU ಮಿಷನಿಂದ ಸಾಫ್ಟ್ವೇರಲ್ಲಿರೋ ಬಗ್ಸ್ನ ಕ್ಲಿಯರ್ ಮಾಡಿ ಕೊಡ್ತಾರೆ. ಬಟ್ ಇದರಿಂದ ಆ ಪ್ರಾಬ್ಲಮ್ ರೆಕ್ಟಿಫೈ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಮುಂದೆ ಈ ಪ್ರಾಬ್ಲಮ್ ಬರಲೂಬೋದು, ಬರ್ದೇನೂ ಇರ್ಬೋದು. ಸದ್ಯಕ್ಕೆ ಏನೂ ಎರರ್ ಇಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಈ ಪ್ರಾಬ್ಲಮ್ ಮತ್ತೆ ಬರುತ್ತೆ. ನಮ್ಮ ಜನ ಹೆಂಗೆ ಅಂದರೆ, ನಾವು ಕನ್ನಡದವರು, ನಾವಿಲ್ಲೇ ಹುಟ್ಟಿ ಬೆಳೆದಿರೋರು, ನಮ್ಮನ್ನು ಸಪೋರ್ಟ್ ಮಾಡಿ ಅಂದರೆ ಮಾಡೋದಿಲ್ಲ. ಆದರೆ ಬೇರೆ ಲ್ಯಾಂಗ್ವೇಜ್ ಅವರು ಇಲ್ಲಿ ಬಂದುಬಿಟ್ಟು ಒಂದೇ ಒಂದು ಕನ್ನಡ ವರ್ಡ್ ಯೂಸ್ ಮಾಡಿಬಿಟ್ರೆ ಸಾಕು, ಸಿಂಪತಿಯಿಂದ ನೋಡೋ ಅವ್ನು ಎಲ್ಲಿಂದನೋ ಬಂದಿರೋನು ಕನ್ನಡ ಮಾತಾಡ್ತಾನೆ ಅಂತ ಸಿಂಪತಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ಸಪೋರ್ಟ್ ಮಾಡೋದು ತಪ್ಪಲ್ಲ, ಆದರೆ ಎಂಥವ್ರನ್ನ ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯ. ಆ ಬೇರೆ ಲ್ಯಾಂಗ್ವೇಜ್ ಜನಗಳು ಅದೇ ಟ್ಯಾಕ್ಟಿಕ್ಸಿಂದ ಬಂದಿರ್ತಾರೆ. ಇಲ್ಲಿ ಕನ್ನಡ ಮಾತಾಡ್ಬಿಟ್ರೆ ನಮಗೆ ತುಂಬ ಸಪೋರ್ಟ್ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ ಅವರಿಗೆ. ಹಂಗಾಗಿ ಬೇಕು ಅಂತಲೇ ಅದನ್ನು ಮಾಡಿಕೊಂಡು ಅವ್ರ ಚಾನಲ್ನ ಇಂಪ್ರೂವ್ ಮಾಡ್ಕೊಳ್ತಾರೆ. ಒನ್ಸ್ ಅವ್ರ ಚಾನಲ್ ಇಂಪ್ರೂವ್ ಆದಮೇಲೆ ಅವ್ರದ್ದು ಆ್ಯಕ್ಚುಯಲ್ ಬುದ್ಧಿ ಏನು ಅನ್ನೋದು ಕನ್ಫರ್ಮ್ ಆಗಿಬಿಡುತ್ತೆ. ಎಲ್ಲರೂ ಹಾಗೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಬ್ಬರು ಹಂಗಾಗಿ ಇರ್ತಾರೆ. ಹಂಗಂತ ಹೊರಗಡೆಯಿಂದ ಬಂದಿರೋರನ್ನ, ಕನ್ನಡ ಕಲಿತಾ ಇರೋರನ್ನ ಸಪೋರ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಜವಾಗ್ಲೂ ಕನ್ನಡ ಕಲಿಬೇಕು ಅನ್ನೋ ಪ್ರೀತಿ ಇಟ್ಕೊಂಡು ಕಲಿತಾ ಇದ್ದಾರೆ ಅಂತಂದರೆ ಅವರಿಗೆ ನಾವೂ ಸಪೋರ್ಟ್ ಮಾಡ್ತೀವಿ, ಎಲ್ಲರೂ ಸಪೋರ್ಟ್ ಮಾಡೋಣ. ಆದರೆ ಅದನ್ನು ಒಂದು ಫೇಮ್ ತಗೊಳ್ಳೋವರೆಗೂ ಅಷ್ಟೇ ಯೂಸ್ ಮಾಡ್ಕೊತಾರೆ ಅಂತಂದರೆ ಅಂಥವ್ರನ್ನ ಸಪೋರ್ಟ್ ಮಾಡೋದು ತುಂಬ ವೇಸ್ಟು. ಚೆಕ್ ಮಾಡಿಸಿದ್ದಾಯ್ತು, ಮತ್ತೆ ಸೇಮ್ ಪ್ರೊಸೆಸ್ಸೇ ಮಾಡಿರೋದವರು. ಬಟ್ ಈ ಸರಿ ಅದೇನೋ 4 ಲೆವೆಲ್ಸ್ ಆಫ್ ಅಪ್ಡೇಟ್ಸ್ ಇರುತ್ತಂತೆ ECUನಲ್ಲಿ. ಅದನ್ನು 4 ಚೆಕ್ ಮಾಡಿದ್ದೀವಿ ಸರ್, ಮತ್ತೆ ಬರಲ್ಲ ಈ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಹಾಗೆ ಈ ಡಿಸ್ಕ್ ಬ್ರೇಕಿಂದು ಅದೇ ಆಯಿಲ್ ಹಾಕ್ಬಿಟ್ಟು ಅದು ದೂರ ಕುಟ್ಕೊಂಡಾಗ ಹಂಗೆ ಆಗುತ್ತೆ ಸರ್, ಅವಾಗ ಕ್ಲೀನ್ ಮಾಡ್ಕೊತಾ ಇರ್ಬೇಕು ಅದನ್ನ ಅಂತ ಹೇಳಿದರು. ಬಟ್ ನಂದು ಮೇಯ್ನ್ ಇದ್ದಿದ್ದು ಈ ಮೂವಿಂಗಲ್ಲಿ ಸಡನ್ನಾಗಿ ಆಫ್ ಆಗೋದು ಇಶ್ಯೂ. ಅದನ್ನು ಇವಾಗ ಮತ್ತೆ 4 ಲೆವೆಲ್ಸ್ ಆಫ್ ಅಪ್ಡೇಟ್ ಮಾಡಿ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದು ಮತ್ತೆ ಈ ಪ್ರಾಬ್ಲಮ್ ಬರಲ್ಲ ಸರ್, ನೀವು ನೋಡಿ ಅಕಸ್ಮಾತ್ ಏನಾದರೂ ಮತ್ತೆ ಆ ಪ್ರಾಬ್ಲಮ್ ಬಂದರೆ ನಾವು ಕೇಬಲ್ ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನೊಂದು 100 ಕಿಲೋಮೀಟರ್ ಸೋರ್ಸ್ ನೋಡ್ತೀನಿ, ಮತ್ತೆ ಆ ಪ್ರಾಬ್ಲಮ್ ಬಂದರೆ ಈ ಸರಿ ಅದನ್ನು ಅಪ್ಡೇಟ್ ಮಾಡೋದೆಲ್ಲ ಏನು ಬೇಡ, ಆ ಪ್ಲಗ್ನ ಚೇಂಜ್ ಮಾಡಿಕೊಡಿ ಅಂತ ಹೇಳ್ತೀನಿ. ಈ ಇಶ್ಯೂ ಎಲ್ಲ ಗಾಡಿಗಳಲ್ಲೂ ಬರಲ್ಲ, ಕೆಲವೊಂದು ಗಾಡಿಗಳಲ್ಲಿ ಬರುತ್ತೆ. ನಾನು ನೋಡಿದಾಗೆ ಫಸ್ಟ್ ಸರ್ವಿಸ್ ಬಿಡೋಕೆ ಹೋದಾಗ 1-2 ಗಾಡಿ ಇದೇ ಪ್ರಾಬ್ಲಮ್ಸ್ನ ಇಟ್ಕೊಂಡು ಬಂದಿತ್ತು. ಅವ್ರ ಹತ್ರ ನಾನು ಮಾತಾಡಿದೆ, ಅವ್ರು ಹೇಳ್ತಿರೋದು ಸೇಮ್ ಅದನ್ನೇ, ಮೂವಿಂಗಲ್ಲಿ ಸಡನ್ನಾಗಿ ಆಫ್ ಆಗುತ್ತೆ ಅಂತ. ಈ ಗಾಡಿನ ತಗೊಂಡಿರೋರು ಯಾರಾದರೂ ಈ ಥರ ಇಶ್ಯೂಸ್ ಫೇಸ್ ಮಾಡ್ತಾಯಿದ್ರೆ ಅವ್ರು ECU ಅಪ್ಡೇಟ್ ಮಾಡಿಕೊಡ್ತೀವಿ ಅಂತಂದರೆ ಒಪ್ಪಬೇಡಿ. ಯಾಕಂದರೆ ಅದು ECU ಅಪ್ಡೇಟ್ ಮಾಡೋದ್ರಿಂದ ಇಶ್ಯೂ ಕ್ಲಿಯರ್ ಆಗಲ್ಲ. ಇದರಲ್ಲಿ 3 ಪಿನ್ ಸೆನ್ಸರ್ ಪ್ಲಗ್ ಅಂತ ಒಂದಿರುತ್ತೆ. ಆಂಟಿ ಹೋಗ್ರಿ, ಇಲ್ಲಾಂದರೆ ಬಿಡ್ರಿ. ಯಾವ ಇವೆಲ್ಲ ಇದರಲ್ಲಿ 3 ಪಿನ್ ಸೆನ್ಸರ್ ಪ್ಲಗ್ ಅಂತ ಒಂದಿರುತ್ತೆ. ಆ ಪ್ಲಗ್ಗಿಂದನೇ ಈ ಬೈಕಿಂದ ಇಂಜಿನ್ ಸ್ಟಾಪು ಆಗೋದು. ಪ್ಲಗ್ ಇಲ್ಲ ಅಂತಂದರೆ ಈ ಬೈಕ್ ಸ್ಟಾರ್ಟ್ ಆಗೋದಿಲ್ಲ. ಆ ಪ್ಲಗ್ಗಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದಾಗೇ ಹಿಂಗೆ ಮೂವಿಂಗಲ್ಲಿ ಹಿಂಗೆ ಆಫ್ ಆಗೋದು, ಅದು ಇದು ಪ್ರಾಬ್ಲಮ್ಸ್ ಬರೋದು. ಬಟ್ ಅವರು ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಮಾಡಿಕೊಡ್ಬೇಕು ಅಂತೇಳಿ ಅದನ್ನೆಲ್ಲ ಅವ್ರು ಒಪ್ಪೋದಿಲ್ಲ. ಸುಮ್ಮನೆ 2 ಸರಿ 3 ಸರಿ ಆ ECUನ ಅಪ್ಡೇಟ್ ಮಾಡಿ ಕೊಡ್ತಾರೆ. ಬಟ್ ಅದರಿಂದ ಯಾವುದೂ ಸೊಲ್ಯೂಷನ್ ಸಿಗೋದಿಲ್ಲ. ಇದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತಂದರೆ ಆ ಪ್ಲಗ್ನ ರೀಪ್ಲೇಸ್ ಮಾಡಬೇಕು, 3 ಪಿನ್ ಪ್ಲಗ್ನ. ಯಾರಾದರೂ ಈ ಬೈಕ್ ತಗೊಂಡಿರೋರು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ರೆ ಅವ್ರು ECU ಅಪ್ಡೇಟ್ ಮಾಡಿಕೊಟ್ರೆ ಒಪ್ಕೋಬೇಡಿ, ಅವರಿಗೆ ಪ್ಲಗ್ ಚೇಂಜ್ ಮಾಡಿಕೊಡೋದು ಕೇಳಿ. ನನಗೆ ಇವಾಗ 4 ಲೆವೆಲ್ ಆಫ್ ಅಪ್ಡೇಟ್ಸ್ ಅಂತ ಮಾಡಿಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ಇದು ಇಶ್ಯೂ ಕ್ಲಿಯರ್ ಆಗಲ್ಲ. ಇವಾಗ ಸ್ವಲ್ಪ ದಿನದ ಮಟ್ಟಿಗೆ ಇದು ಹಿಂಗೆ ಇರ್ಬೋದು, ಆಮೇಲೆ ಮತ್ತೆ ಇಶ್ಯೂ ಬಂದೇ ಬರುತ್ತೆ. ನೆಕ್ಸ್ಟ್ ಇಶ್ಯೂ ಬಂದಾಗ ನಾನು ಅವ್ರ ಹತ್ರ ಪ್ಲಗ್ ಚೇಂಜ್ ಮಾಡಿಸ್ಕೊಳ್ತೀನಿ. ನೀವು ಯಾರಾದರೂ ಈ ಇಶ್ಯೂ ಫೇಸ್ ಮಾಡ್ತಾಯಿದ್ರೆ ಈ ಬೈಕ್ ಇಟ್ಕೊಂಡಿರೋರು ಡೈರೆಕ್ಟಾಗಿ ಅವರಿಗೆ 3 ಪಿನ್ ಪ್ಲಗ್ನ ಚೇಂಜ್ ಮಾಡಿಕೊಡೋದು ಕೇಳಿ. ಅದೊಂಥರ ಸೆನ್ಸರ್ ಪ್ಲಗ್ ಅದು. ಕನ್ನಡದಲ್ಲಿ ತುಂಬ ಜನ ಮೋಟೋ ಬ್ಲಾಗರ್ಸ್ ಇಲ್ಲ ಅಂತ ಹೇಳ್ತಾರೆ, ಅದು ತಪ್ಪು. ಕನ್ನಡದಲ್ಲಿ ತುಂಬ ಜನ ಮೋಟೋ ಬ್ಲಾಗರ್ಸ್ ಇದ್ದಾರೆ, ಆದರೆ ಅವರಿಗೆ ಬೇಕಾಗಿರೋ ಸಪೋರ್ಟ್ ಸಿಗ್ತಾ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಪೆಟ್ರೋಲ್ ಕೊಟ್ಟ ತಕ್ಷಣ ಸಬ್ಸ್ಕ್ರೈಬ್ ಆಗ್ತಾರೆ ಅಂತಂದರೆ ಎಲ್ಲರೂ ಪೆಟ್ರೋಲ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಬೋದು. ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೂ ಮುಂಚೆ ಯಾರನ್ನು ಮಾಡ್ತಾಯಿದ್ದೀವಿ, ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಯೋಚನೆ ಮಾಡಿ. ನಾವು ನಮ್ಮನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಪೇಜ್ಗಳನ್ನೇ ಫಾಲೋ ಮಾಡಿ ಅಂತ ನಾವು ಕೇಳಲ್ಲ. ಎಫರ್ಟ್ ಹಾಕ್ತೀವಿ, ಅದಕ್ಕೊಂದು ಲೈಕ್ ಕೊಡಿ ಅಂತ ಕೇಳ್ತೀವಿ, ಅದಕ್ಕೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀವಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.